ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನಿಮಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಕೆಲವರು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಕೆಲವರು ನಾಳೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್. ಇವತ್ತಿನ ನ್ಯೂಸ್ ನಂಬರ್ 1, ಸ್ಲೈಟ್ ಕರೆಕ್ಷನ್ ಫಾರ್ ಮಾರ್ಕೆಟ್ಸ್ ಟುಡೇ. 11 ದಿವಸ ಸ್ಟಾಕ್ ಮಾರ್ಕೆಟ್ಸ್ ಚೆನ್ನಾಗಿ ಸೆಪ್ಟೆಂಬರ್ ರ್ಯಾಲಿ ಆದಮೇಲೆ ಇವತ್ತು ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಇಂಡಿಯನ್ ಮಾರ್ಕೆಟ್ಸ್ ಬಿದ್ದಿದೆ. ಸ್ವಲ್ಪ ಬಿದ್ದಿದೆ, ಜಾಸ್ತಿ ಬಿದ್ದಿಲ್ಲ. ಹಾಗೂ ಇದು ಯಾಕೆ ಬಿದ್ದಿದೆ ಅಂದರೆ ವೀಕ್ ಗ್ಲೋಬಲ್ ಕ್ಯೂಸ್ ಇತ್ತು US, ಯುರೋಪ್ ಹಾಗೂ ಏಷ್ಯನ್ ಮಾರ್ಕೆಟ್ಸಲ್ಲಿ. ಅದಕ್ಕೋಸ್ಕರ ಫ್ಲ್ಯಾಟ್ ಟು ನೆಗೆಟಿವ್ ಥ್ರೂ ಔಟ್ ದ ಡೇ ಟ್ರೇಡ್ ಆಗ್ತಾ ಇತ್ತು. ಇದು ನಿನ್ನೆದ ವಿಡಿಯೋನೇ ಹೇಳಿತ್ತು ಇವತ್ತು ಸ್ವಲ್ಪ ವೀಕ್ ಆಗಿರ್ಬೋದು ಅಂತ. ನಾಳೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ ರಜೆ ಕೊಟ್ಟಿದ್ದಾರೆ ಗಣೇಶ ಚತುರ್ಥಿಗೆ. ಸೊ ಅದಕ್ಕೋಸ್ಕರ ಫ್ರೆಶ್ ಆಗಿ ಯಾರೂ ಜಾಸ್ತಿ ಬೈ ಮಾಡಿರೋದಿಲ್ಲ. ಯಾಕಂದರೆ ನಾಳೆ ಗ್ಲೋಬಲ್ ಮಾರ್ಕೆಟ್ಸ್ ಓಪನ್ ಇರ್ತದೆ, ನಮ್ಮ ಮಾರ್ಕೆಟ್ಸ್ ಮಾತ್ರ ಕ್ಲೋಸ್ಡ್. ಹಾಗೂ ವೆಡ್ನೆಸ್ಡೇ ಸಾಯಂಕಾಲ US ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಜಾಸ್ತಿ ಮಾಡ್ತಾರೆ ಅಥವಾ ಏನೂ ಚೇಂಜ್ ಮಾಡೋದಿಲ್ಲ ಅಂತ. ಅಕಸ್ಮಾತ್ ಜಾಸ್ತಿ ಮಾಡ್ತಾರೆ ಅಂದರೆ ಅದೊಂದು ನೆಗೆಟಿವ್ ಆಗುತ್ತೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ. ನ್ಯೂಸ್ ನಂಬರ್ 2, PSU ಬ್ಯಾಂಕ್ಸ್ ಕಂಟಿನ್ಯೂ ಟು ರ್ಯಾಲಿ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು 4ನೇ ದಿವಸ ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗಿದೆ. ಇವತ್ತು PSU ಬ್ಯಾಂಕ್ ಇಂಡೆಕ್ಸು 4% ಮೇಲೋಗಿದೆ ಲಾಸ್ಟ್ 12 ಡೇಸಲ್ಲಿ. ಯಾಕೆ ಈ ಥರ ಮೇಲೋಗ್ತಾ ಇದೆ ಅಂದರೆ ಲೋನ್ಸಲ್ಲಿ ಒಳ್ಳೆ ಗ್ರೋತ್ ಬಂದಿದೆ ಎಲ್ಲ ಬ್ಯಾಂಕ್ಸಿಗೆ. ವ್ಯಾಲ್ಯೂಯೇಷನ್ ಸ್ವಲ್ಪ ಕಮ್ಮಿ ಇದೆ ಕಂಪೇರ್ ಟು ಪ್ರೈವೇಟ್ ಬ್ಯಾಂಕ್ಸು. ಹಾಗೂ NPAಸು ಕಮ್ಮಿ ಆಗ್ತಾ ಬಂದಿದೆ. ಇದಕ್ಕೋಸ್ಕರನೇ PSU ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಇನ್ವೆಸ್ಟರ್ಸಿಗೆ ಇಂಟ್ರೆಸ್ಟ್ ಬಂದಿದೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇವತ್ತು 17% ಮೇಲೋಯಿತು, ಯುಕೋ ಬ್ಯಾಂಕ್ 15%, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕು 12% ಅಪ್ಪು, ಹಾಗೂ ಸೆಂಟ್ರಲ್ ಬ್ಯಾಂಕು 10% ಅಪ್ಪು. ನ್ಯೂಸ್ ನಂಬರ್ 3, ರಿಲಯನ್ಸ್ ಅಂಡ್ HDFC ಬ್ಯಾಂಕ್ ಅಂಡರ್ ಪರ್ಫಾರ್ಮ್ಸ್. HDFC ಬ್ಯಾಂಕ್ ಶೇರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 2% ಡೌನ್ ಆಯಿತು. ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 1% ಡೌನು. ಈ ಎರಡು ಸ್ಟಾಕ್ಸೇ ಮ್ಯಾಕ್ಸಿಮಮ್ ವೇಟೇಜ್ ಇದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಅದು ಆ್ಯಕ್ಚುಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಅಕಸ್ಮಾತ್ ಪರ್ಫಾರ್ಮ್ ಮಾಡಿದ್ರೆ ಮಾರ್ಕೆಟ್ ಇನ್ನೂ ಜಾಸ್ತಿ ಮೇಲೆ ಹೋಗೋ ಚಾನ್ಸಸ್ ಇದೆ. ಬಟ್ ಸದ್ಯಕ್ಕೆ ಏನು ಸೈನ್ಸ್ ಕಾಳ್ತಾ ಇಲ್ಲ ಇದು ಇಮಿಡಿಯೇಟಾಗಿ ಇಂಪ್ರೂವ್ ಆಗುತ್ತೆ ಅಂತ. ಈ ಎರಡು ಕಂಪ್ನೀಸ್ ಅಂಡರ್ ಪರ್ಫಾರ್ಮ್ ಆಗ್ತಾ ಇದ್ರು. ಎಷ್ಟೋ ಕಂಪ್ನೀಸು 52 ವೀಕ್ ಹೈ ಹಾಗೂ ಲೈಫ್ ಟೈಮ್ ಹೈ ತಪ್ತಾ ಇದೆ. ಟೈಟನ್ನು, ಮಹೀಂದ್ರ, ಮಾರುತಿ ಸುಜುಕಿ, L&T ಇದೆಲ್ಲನೂ ಹೊಸ ಲೈಫ್ ಟೈಮ್ ಹೈ ರೀಸೆಂಟಾಗಿ ಟಚ್ ಆಗಿದೆ. ನಾವು ನೋಡಬೇಕಾದ್ರೆ ಏನಂದರೆ ಕ್ವಾರ್ಟರ್ಲಿ ರಿಸಲ್ಟ್ಸು HDFC ಬ್ಯಾಂಕ್ ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ ಬರುವಾಗ ಅಲ್ಲಿ ಏನಾದರೂ ರಿಸಲ್ಟ್ ಚೆನ್ನಾಗಿ ಬಂದರೆ ಆವಾಗ ರ್ಯಾಲಿ ಆಗತ್ತಾ, ಕನ್ಸಾಲಿಡೇಷನನ್ನು ಬ್ರೇಕ್ ಮಾಡುತ್ತಾ ಅಂತ ನೋಡಬೇಕು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಮೆಂಬರ್ಸ್ ಆಫ್ ಪಾರ್ಲಿಮೆಂಟು ನಾಳೆಯಿಂದ ಹೊಸ ಪಾರ್ಲಿಮೆಂಟ್ ಹೌಸಲ್ಲೇ ಮೀಟಿಂಗ್ ಮಾಡ್ತಾರೆ. ಯಾಕಂದರೆ ಇವತ್ತು ಲಾಸ್ಟ್ ಡೇ ಇತ್ತು. ಓಲ್ಡ್ ಪಾರ್ಲಿಮೆಂಟ್ ಹೌಸಲ್ಲಿ ಅವರ ಒಂದು ಸ್ಪೆಷಲ್ ಸೆಷನ್ ನಡೆದಿದೆ. ಬಜಾಜ್ ಆಟೋ ಶೇರ್ಸು 1% ಮೇಲೋಯ್ತು ಇವತ್ತು. ಯಾಕಂದರೆ ಅವರ MD ಅನೌನ್ಸ್ ಮಾಡಿದ್ದಾರೆ ಅವರ ಪಾಪ್ಯುಲರ್ ಪಲ್ಸರ್ ಬೈಕು ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ, ಸುಮಾರು ಅಡಿಷನಲ್ ಫೀಚರ್ಸ್ ಇರುತ್ತೆ ಅಂತ. ಹಾಗೂ ಲಾಸ್ಟ್ 3 ಡೇಸಲ್ಲಿ 7% ಮೇಲೋಗಿದೆ. ಯಾಕಂದರೆ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಅಂದರೆ ಬಜಾಜ್ ಆಟೋಸ್ ಬಿಸ್ನೆಸ್ಸು ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ ಆಗುತ್ತೆ ಅಂತ. ಹಾಗೂ ರಿಪೋರ್ಟ್ಸ್ ಪ್ರಕಾರ ಒಂದು 100cc CNG ಬೈಕು ಕೆಲವು ದಿನ ಆದಮೇಲೆ ಅಥವಾ ಕೆಲವು ತಿಂಗಳಾದಮೇಲೆ ಲಾಂಚ್ ಮಾಡ್ಬೋದು ಬಜಾಜ್ ಆಟೋ ಅವರು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 59 ಪಾಯಿಂಟ್ ಡೌನು, 20,133 ಕ್ಲೋಸ್ ಆಯಿತು. ಸೆನ್ಸೆಕ್ಸು 242 ಪಾಯಿಂಟ್ಸ್ ಡೌನು, 67,597 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಪವರ್ ಗ್ರಿಡ್ ಕಾರ್ಪೊರೇಷನ್ 3.09% ಅಪ್ಪು, ಟೈಟನ್ ಕಂಪನಿ 2.8% ಅಪ್ಪು, ಮಹೀಂದ್ರ 2.52% ಅಪ್ಪು. ಟಾಪ್ ಲೂಸರ್ಸ್ ಹಿಂಡಾಲ್ಕೋ 2.43% ಡೌನು, HDFC ಬ್ಯಾಂಕ್ 1.97% ಡೌನು, ಭಾರತಿ ಏರ್ಟೆಲ್ 1.7% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬ್ಯಾಂಕ್ ಆಫ್ ಬರೋಡಾ 3.11% ಅಪ್ಪು, ಭಾರತ್ ಎಲೆಕ್ಟ್ರಾನಿಕ್ಸ್ 3.1% ಅಪ್ಪು, ಬೋಜಾ ಪೇಂಟ್ಸ್ 3.02% ಅಪ್ಪು. ಟಾಪ್ ಲೂಸರ್ಸ್ ನೈಕಾ 2.9% ಡೌನು, HDFC AMC 2.84% ಡೌನು ಹಾಗೂ ಚೋಲಾ ಇನ್ವೆಸ್ಟ್ಮೆಂಟ್ಸ್ 2.73% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಇವತ್ತು 764 ಸ್ಟಾಕ್ ಮಾತ್ರ ಮೇಲೋಯಿತು, 1309 ಸ್ಟಾಕ್ ಕಮ್ಮಿ ಆಯಿತು. ಅಂದರೆ 37% ಅಪ್ಪು ಹಾಗೂ 63% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6008 per ಗ್ರಾಮು, ಸಿಲ್ವರು 74 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 83.27 rupees, ಒಂದು ಯೂರೋ 88.74 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಟೈಟನ್ ಕಂಪನಿ 52 ವೀಕ್ ಹೈ 3,352,
closing price 3,340. Maruti Suzuki 10,624, 52-week high, closing price 10,522. Zomato 105 ರೂಪಾಯಿ, 52-week high, closing price 102. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week low. ಯಾವ ಮೇಜರ್ ಸ್ಟಾಕು ಇವತ್ತು 52-week low ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.41% ಡೌನು, ಜಪಾನ್ ಮಾರ್ಕೆಟ್ಸಿಗೆ ಇವತ್ತು ರಜೆ, ಜರ್ಮನಿ ಮಾರ್ಕೆಟ್ಸ್ 0.61% ಡೌನು, ಫ್ರಾನ್ಸ್ 1.14% ಡೌನು, UK 0.36% ಡೌನು, US ಮಾರ್ಕೆಟ್ಸ್ ಫ್ರೈಡೇ 1.56% ಡೌನ್ ಆಗಿತ್ತು. ಸೊ ಇವತ್ತಂತೂ ಎಲ್ಲ ಡೌನ್ ಆಗಿದೆ. ನಾಳೆ ನೋಡಬೇಕಾಗುತ್ತೆ, ಯಾಕಂದರೆ ನಮ್ಮ ಮಾರ್ಕೆಟ್ಸ್ ಓಪನ್ ಇಲ್ಲದೆ ಇದ್ರೂ ಬೇರೆ ಮಾರ್ಕೆಟ್ಸ್ ಓಪನ್ ಇರ್ತದೆ. ಆವಾಗ ನಮಗೆ ಗೊತ್ತಾಗುತ್ತೆ ವೆಡ್ನೆಸ್ಡೇ ಯಾವ ಥರ ನಮ್ಮ ಮಾರ್ಕೆಟ್ಸ್ ಓಪನ್ ಆಗುತ್ತೆ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.